ಬೇಕಾದಾಗ ಆಡ್ತಾಳೆ ಮತ್ತು ತಾನೇ ಪಚ್ಚ ಅಂತಾಳೆ. ಹಂಗಿಕ್ಕಿ ನೋಡ್ರಿ ಕೆಲವೊಂದು ವಿಷಯ ಅಡ್ರೆಸ್ ಮಾಡೋದಿದೆ. ಈಕಿನ ದೇವ್ರ ಸಾಕ್ಷಿಯಾಗಿ ಅಂತ ಅಂದ್ಕೊಂಡು ನಾ ಮಾಡ್ತಿದ್ದೀನಿ. ಯಾಕಂದ್ರೆ ಅಪ್ಪು ಇಲ್ಲ ಅಂತ ಅಂದ್ಕೊಳ್ಳೆ ನಮಗೆ ಜಾಸ್ತಿ ದೇವ್ರು ಅಂತಂತಂದ್ರೆ ಇರೋ ಡಾಗ್ಸಿನೇ ದೇವ್ರು ಅಂದ್ಕೊಂಡೆ ನಾನು. ನೇಚರ್ ಕೊಟ್ಟಿರೋ ಒಂದು ಈ ಥರ ಡಾಗ್ಸ್ದು ಏನೈತಲ್ಲ ಅದನ್ನೇ ದೇವ್ರು ಅಂದ್ಕೊಂಡೆ ನಾನು. ನನಗೆ ಆ ಥರ ದೇವ್ರು ಅಂದರೆ ಹಿಂಗೆ ಮಾಡ್ಬೇಕು, ಹಂಗೆ ಎಷ್ಟಾಗ್ತದೆ ಅಷ್ಟು ಮಾಡ್ತೀವಿ, ಕೈ ನಮಸ್ಕಾರ ಮಾಡ್ತೀವಿ ಅಷ್ಟೇ. ಇದೇ ರೀತಿ ಪ್ರೊಸೀಜರ್ ಮಾಡ್ಬೇಕು ಹಂಗೆ ಹೇಳ್ತಿರ್ತಾರೆ. ಬಟ್ ನಂಗೆ ಎಷ್ಟಾಗ್ತದೆ ಅಷ್ಟು ಮಾಡ್ತೀನಿ ಅಂದರೆ ನಾನು ಮಾಡಲ್ಲ. ಇರೋದನ್ನು ಫ್ರ್ಯಾಂಕಾಗಿ ಹೇಳ್ಬೇಕು. ಹಂಗಂದು ದೇವ್ರ ಭಕ್ತಿ ಕಮ್ಮಿ ಆಯ್ತಂತಾರೆ. ನಮಸ್ಕಾರ ಮಾಡ್ತೀವಿ, ಆದಷ್ಟು ನಾವು ಎಷ್ಟಾಗ್ತದೆ ಅಷ್ಟು ಮಾಡ್ತೀವಿ ಸೇವೆ. ಸೊ ಈಗ 75 ವ್ಲಾಗ್ ಆಗಿದ್ದಾವೆ. ಇನ್ನು ಏನೇ ಮಾತಾಡಿದ್ರು ನೇರವಾಗಿ ಮಾತಾಡ್ಬೇಕಂತ ಅಂದ್ಕೊಂಡು ಇದೊಂದು ಟೈಮ್ ತೊಗೊಂಡು ನಾ ಹೇಳ್ತಿದ್ದೀನಿ. ಆದರೂ ಈಗಿನ ಮಾರ್ನಿಂಗ್ ಪೀರಿಯಡಲ್ಲಿದ್ದಾರೆ ಅಂತಂತ ತಿಳ್ಕೊಂಡು ಹಿಂಗೆಲ್ಲ ಮಾತಾಡ್ತಾರಂತ ಅನ್ನಿಸ್ಬಾರ್ದಂತ. ಬಟ್ ಕೆಟ್ಟದಾಗ ಏನಾದರೂ ಆದಾಗ ಯಾರು ನಮ್ಮ ಜೊತೆ ಇರ್ತಾರೆ, ಯಾರು ಇರಲ್ಲ ಅಂತ ಅನ್ನೋದು ಲೈಫ್ದಾಗ ಭಾಳ ಚೆನ್ನಾಗಿ ಗೊತ್ತಾಗ್ತೈತೆ. ನಮಗೂ ಗೊತ್ತಾಗೈತೆ. ಅಡ್ರೆಸ್ ಮಾಡ್ತೇನೆ ಅಂತ ಹೇಳ್ಯಾರ, ಅದ್ರ ಬಗ್ಗೆ ಅವರೇ ಹೇಳಿ. ಬಟ್ ನಂದು ಪರ್ಸ್ನಲಿ ಈಗ ಯಾರಾದರೂ ಅನ್ಕೋತಿರ್ಬೋದು ಮ್ಯಾರೇಜ್ ವಿಷಯವಾಗಿ ಓಪನಾಗಿ ಮಾತಾಡ್ತಾ ಇಲ್ಲ ಅಂತ. ಬಟ್ ಓಪನಾಗಿ ಮಾತಾಡಿದ್ದಾಗೈತೆ, ಮಾಡಿದ್ದಾಗೈತೆ, ಎಲ್ಲ ಆಗೈತೆ. ಇದು ಒಂದು ರೆಕಾರ್ಡ್ಸಲ್ಲಿ ಇರಲಿ ಅಂತ ಹೇಳ್ತಿದ್ದೀನಿ. ನನಗೆ ಸಿಂಪಲ್ ತೊಗೋಬೇಕಂತಂತಲ್ಲ. ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಅಥವಾ ಡೌಟ್ ಇರ್ತೈತಿ. ಈಗ ಮ್ಯಾರೇಜ್ ಸೀಸನ್ ಸ್ಟಾರ್ಟ್ ಆಗೈತಿ, ಮತ್ತು ಇವ್ರು ಯಾಕೆ ಏನು ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿಲ್ಲ, ಮತ್ತೇನು ಇವರು ಮ್ಯಾರೇಜ್ ಅಂದ್ರೆ ಇಷ್ಟ ಇಲ್ಲ, ಏನೋ ಇವ್ರು ಅವಾಯ್ಡ್ ಮಾಡ್ತಿದ್ದಾರೆ, ಆ ಥರ ಏನಿಲ್ಲ. ನಾವು ಹುಟ್ಟೋದಾಗ ಸಿಂಪಲ್ಲಾಗಿ ಹುಟ್ಟಿದ್ವಿ. ಯಾರಿಗೂ ಇರಲ್ಲ ಈ ಥರ ಏನೆಲ್ಲ ಪ್ರಾಬ್ಲಮ್ ಮಾಡ್ಕೋಬೇಕು ಲೈಫ್ದಾಗ ಅಂತ. ಎಲ್ಲರೂ ಹುಟ್ಟಿದಾಗ ಚಲೋನೇ ಆಗ್ಬೇಕು ನಮ್ಮ ಲೈಫ್ ಅಂದ್ಕೊಂಡು ಪೇರೆಂಟ್ಸು ಬೆಳೆಸಿರ್ತಾರೆ, ಮನೆಯವರು ಬೆಳೆಸಿರ್ತಾರೆ. ನೀವು ನೋಡಿರ್ಬೋದು ಪವಿತ್ರ ಅವ್ರ ಫಾದರ್ ಆಯ್ತು ಅವರೆಲ್ಲ ಬಂದಿದ್ದಾರೆ. ಆ ಸೈಡ್ ಬಳ್ಳಾರಿ ಸೈಡ್ ಹಂಗೆ ನಾವು ನಮ್ಮ ಪೇರೆಂಟ್ಸ್ ಅವಾಗ ಇದ್ದಿದ್ದಾಯಿತು. ನಮ್ಮ ಮದರ್ ಸೈಡ್ ಇದ್ದಿದ್ದ ಜಾಸ್ತಿ ನಮ್ಮ ಅಜ್ಜಿ ಜೊತೆ ಅಂತ ಹೇಳಿದೆ ನಾನು. ನಮ್ಮ ಅಜ್ಜಿ ಆಯಿತು, ನಮ್ಮ ಅವರು ಪವಿತ್ರ ಫಾದರ್ ಇದ್ದಂಗೆ ನಮ್ಮ ಅಜ್ಜನ ಹಂಗೆ ಇದ್ದರು. ಅವರು ಲುಂಗಿ ಅದು ಉಟ್ಕೊಳ್ಳೋದು ಟ್ರೆಡಿಷನ್ ಭಾಳ ಇತ್ತಲ್ಲ. ನಾವು ಸಣ್ಣ ಊರೆಲ್ಲ ಅಂತ ಅಂದ್ಕೊಳ್ಳೆ ನಮ್ಮ ಮಾಮನ ಅದಕ್ಕೆ ಭಾಳ ಸ್ಟ್ರಿಕ್ಟ್ ಅವರು. ಈ ಥರ ಎಲ್ಲ ನಾವೂ ಈ ಥರ ಬೆಳಗಾಂ ಬಂದಮೇಲೆ ಸ್ವಲ್ಪ ನಾನು ಕೇಳಿ ಸ್ಕೂಲಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲಿಂದ ಸ್ವಲ್ಪ ಅಂದರೆ ವಿಚಾರದ್ದು ಒಂದು ಪ್ರೋಗ್ರೆಸ್ ಅನ್ಬೋದು. ಇನ್ನೇನು ತಾನೇ ಹೇಳಿದ್ದಾರೆ ಅವ್ರು, ವೇ ಆಫ್ ಥಿಂಕಿಂಗ್ ಅಂತ, ನಾಟ್ ವೇ ಆಫ್ ಲೈಫ್ ಸ್ಟೈಲ್ ಹಂಗಂತಲ್ಲ. ಇದ್ದಿದ್ರಾಗ ಅಲ್ಲೇ ಚೆನ್ನಾಗೇ ಇದ್ವಿ, ನಾವೇನು ಪ್ರಾಬ್ಲಮ್ ಇಲ್ಲ. ಡ್ರೆಸ್ಗೆ ಸವೇನು ಎಲ್ಲೋ ಸಿಗ್ತಿರ್ತಾವೆ, ಅದರದ್ದು ವಿಚಾರಲ್ಲಿ ಇದು. ಆಮೇಲೆ ನಮ್ಮ ಮಾಮ ಆಯಿತು, ಅವರು ಡಾಕ್ಟರ್ ಇದ್ದರು. ಅವ್ರಿಗೂ ಬ್ರಾಡ್ ಮೈಂಡೆಡ್ ಅವ್ರಿಗೆ ಅರ್ಥ ಆಗಕ್ಕೆ ಅಂದರೆ ಒಂದು ಹುಡುಗಿಯರು ಹೆಂಗೇನು ಚೇಂಜಸ್ ಆಗ್ತೈತೆ ಕಾಲೇಜಿಗೆ ಬಂದಮೇಲೆ ಆಯಿತು, ಇದನ್ನೆಲ್ಲ ಭಾಳ ಸೂಕ್ಷ್ಮದಾಗ ಅರ್ಥ ಮಾಡ್ಕೋತಿದ್ರು. ಅವ್ರು ಜಾಸ್ತಿ ನನ್ನ ಜೊತೆ ಕಾಂಟ್ಯಾಕ್ಟ್ ಇದ್ದಿದ್ದು ಅವ್ರದ್ದು, ಅವ್ರ ಓನ್ ಫ್ಯಾಮ್ಲಿಗಿಂತ. ಯಾಕಂದ್ರೆ ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ನಾವು ರೀಶಿಫ್ಟ್ ಆಗಿದ್ರು. ಸೊ ಈಗ ಒಂದು 4 years ಆಗಿರ್ಬೇಕಷ್ಟೇ ಅವ್ರದ್ದು ಡಿಮೈಸ್ ಆಗಿ. ಅಲ್ಲಿಕ್ಕಿನ ಮೊದಲೆಲ್ಲ ನನ್ನ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಅವ್ರದ್ದು. ಕೆಲವೊಬ್ರು ಅವ್ರ ಬಗ್ಗೆ ನೆಗೆಟಿವ್ ಮಾತಾಡೋರು ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಅವ್ರು ಓದಿರೋ ಓದುಗಳು ಮತ್ತು ಅವ್ರು ಬಾಳಿರೋ ಬಾಳು ನಾವೆಲ್ಲ ಕಣ್ಣಾರೆ ನೋಡೀವಿ. ಅಂಥವ್ರ ಬಗ್ಗೆನ ಮಾತಾಡ್ತಾರೆ ಅಂದ್ರೆ ತಿರ್ಕೊಂಡವ್ರ ಬಗ್ಗೆ ಮಾತಾಡಬಾರ್ದು ಅಂತ ಒಂದು ಕಾಮನ್ ಸೆನ್ಸ್ ಇರ್ತೈತೆ. ಅಷ್ಟು ಇರೋಲ್ಲ ಸ್ವಲ್ಪ ಜನಕ್ಕೆ. ಅವ್ರೇನು ಮಾಡ್ತಾರೆ, ತಿರ್ಕೊಂಡ ಬರೋಲ್ಲ ಅಂಥ ಸಂಸ್ಕಾರ. ಆದರೆ ಮಾತಾಡೋದು ಬಂತಂದ್ರೆ ನಮ್ದು ಎಲ್ಲರ ಬಗ್ಗೆ ಮಾತಾಡ್ತಾರೆ ಅವ್ರು. ಕೇಳೋರು ಇದ್ದಾರೆ ಅಂಥವ್ರ ಮಾತುಗಳ್ನ. ಅವ್ರನ್ನ ಗ್ರೇಟ್ ಅಂತೀನಿ ನಾನು. ಅವ್ರನ್ನ ಸಹಿಸ್ಕೊಂಡು ಅವ್ರ ಮಾತುಗಳು ಕೇಳ್ತಿರಲ್ಲ ಅಂತ. ಯಾಕಂದರೆ ಪ್ರಾಬ್ಲಮ್ ಆಗಿರೋದೇ ಸ್ವಲ್ಪ ಜನಗಳಿಂದ ಆಗಿರ್ತೈತೆ. ಆದರೆ ಹಾಕೋದು ಇನ್ನೊಬ್ಬರ ಮೇಲೆ ಆಗ್ತಿರ್ತಾರೆ. ಸಿಂಪತಿ ಬೇಕಂತಲ್ಲ, ನಮ್ದು ಆ್ಯಕ್ಚುಲಿ ನೋಡಿದೆ ಲೈಫ್ ಎಲ್ಲರಿಗೂ ಸಿಂಪತಿ ಅನ್ಸೇ ಬಿಡ್ತೈತೆ. ಈಗ ನಮ್ಮ ಮದರ್ದಾಯಿತು, ನಮ್ಮ ಮಾಮ ಆಯಿತು, ನಮ್ಮ ಉಮಾ ಅವರಾಯಿತು, ನಂದು ಹಂಗೆ ಆಗೈತೆ ಸ್ವಲ್ಪ. ಹಂಗಂತೇಳಿ ನಾವೇನು ಸಿಂಪತೈಸ್ ಮಾಡಿ ಬದುಕ್ತಾ ಇಲ್ಲ. ಬಟ್ ಯಾರಿಗೆ ಗೊತ್ತಿದೆ ಅದು ಮದುವೆ ಪ್ರಾಬ್ಲಮ್ಸಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗೈತಂತ. ಏನು ಮಾಡೋಕ್ಕಾಗಲ್ಲ. ಈಗ ಹಂಗಂತೇಳಿ ನಾವು ಬೇರೆದ್ರಲ್ಲಿ ಏನೋ ಒಂದು ಚೆನ್ನಾಗಿಟ್ಟಂದೇವ್ರು ಅನ್ಕೊಂಡು ನಾವು ಸುಮ್ಮನಿದ್ದೀವಿ. ಬಟ್ ಸೊಸೈಟಿಯಲ್ಲಿ ಮದುವೆದು ಒಂದು ಪ್ರಾಮುಖ್ಯತೆ ಐತೆ. ಹಂಗಂತ ಅವ್ರ ಲೈಫ್ದಾಗ ಆಗಿದ್ದು ನಂಗೆ ಆಗಬಾರ್ದು ಅಂತೇಳಿ ಭಾಳ ಟ್ರೈ ಮಾಡಿದ್ರು ಅವರು. ಪೇರೆಂಟ್ಸ್ ಎಷ್ಟಾಗ್ತೈತೆ ಅವರು ಮಾಡಿದ್ರು, ಮನೆಯವರು ಮಾಡಿದ್ರು. ಸ್ವಲ್ಪ ಜನಕ್ಕೆ ಗೊತ್ತಿದೆ, ಸ್ವಲ್ಪ ನೆಗೆಟಿವ್ ಆಯಿತು, ಪಾಸಿಟಿವ್ ಆಯಿತು. ಈ ಥರ ಘಟನೆಗಳಾದ್ಮೇಲೆ ಯಾರಿಗಾಗಲಿ ಅನ್ಕೋತಿರ್ಬೋದು ಮೂವನ್ ಆಗ್ಬಿಡ್ಬೇಕು, ಯಾರನ್ನ ಮಾಡ್ಕೋಬೇಕು, ಏನಾಗಬೇಕು. ಅದು ನಮ್ಮ ಮದರ್ ಹೇಳಿದ್ರು. ಕೆಲವೊಂದು ಈ ಥರ ಬ್ರೇಕಪ್ ಆದಮೇಲೆ ಒಂದು 5 ವರ್ಷ ಇಲ್ಲ ಆದ್ರೂ 7 ವರ್ಷ ಅಂತೂ ಮಿನಿಮಮ್ ಕಾಡ್ತಿರ್ತವೆ. ಅವ್ರದ್ದು ಓನ್ ಎಕ್ಸ್ಪೀರಿಯೆನ್ಸ್ ಹೇಳಿದ್ರು ಅವರು. ಸೊ ಹಿಂಗೆ ಹೇಳಾದ್ಮೇಲೆ ಕೂಡ ನಾವು ಅದೇನು ದೊಡ್ಡ ಬಿಡಿ ಅಂತ ನಂಬಾರ್ದಂತ ಟ್ರೈ ಮಾಡಬಾರ್ದಂತೆಲ್ಲ ಮಾಡಿದ್ರೆ ಸಕ್ಸಸ್ ಕಮ್ಮಿ ಇತ್ತು. ಈ ಥರ ಒಂದ್ಸಲ ಬ್ರೇಕಪ್ ಅಂತ ಆದಮೇಲೆ ಭಾಳ ಕಷ್ಟ ಅದು ಅಂತೇಳಿ ನಾವು ಅದನ್ನು
ಇದನ್ನೆಲ್ಲ ಯಾಕೆ ಹೇಳ್ತಾರೆ ಇವ್ರು ಅಂತ ಹಂಗಲ್ಲ. ನಾವು ಹೇಳಿವಿ ನಮ್ಮ ಸುಖ ದುಃಖ ಒಳ್ಳೇದು ಕೆಟ್ಟದ್ದು ಎಲ್ಲ ಹೇಳಬೇಕು. ನಮ್ಮ ಎಕ್ಸ್ಟೆಂಡ್ ಫ್ಯಾಮಿಲಿ ಅಂತೇಳಿ ಜನಗಳಿಗೆ ನಾವು ಹೇಳ್ತಿದ್ದೇವಂತ. ಬಟ್ ಇದ್ರ ಮೇಲೆ ಕೂಡ ಕೆಲವೊಂದು ಟೀಕೆಗಳು ಬರೋ ಸಾಧ್ಯತೆ ಭಾಳ ಐತೆ. ಬಂದರೆ ಬರಲಿ, ಯಾಕಂತಂದ್ರೆ ನಮ್ಮ ಬಾಯಿನ ಏನು ಬರ್ತದೆ ಅಷ್ಟೇ ಟ್ರೂತು. ಬೇರೆಯವ್ರು ಹೇಳಿದ್ರೆ ನಾವು ಅಕೌಂಟೇಬಲ್ ಅಲ್ಲ, ಅವ್ರವ್ರ ವಿಚಾರಗಳು. ಈಗ ಯಾರು ಬಂದು ನಮ್ಮ ಲೈಫ್ಗಳು ಸರಿ ಮಾಡಲ್ಲ, ಬ್ಲೇಮ್ ಹಾಕೋದೊಂದೇ ಬರೋದು. ಯಾವ್ದಾಗ್ಲೂ ನಾವು ಒಬ್ಬರೇ ಫೇಸ್ ಮಾಡೀವಿ, ನಮಗೆ ಗೊತ್ತು. ಈ ಥರ ಕಠೋರವಾಗಿ ಆಗ್ಬೇಕಂತಂದ್ರೆ ಪ್ರಾಬ್ಲಮ್ಸ್ಗಳಾದ್ಮೇಲೆ ಸ್ವಲ್ಪ ಜನ ಕಠೋರಾಗಿರ್ತಾರೆ. ಯಾರು ಹುಟ್ಟತ್ಲೇ ನಿಂಗೆ ಇರಲ್ಲ, ಇನ್ನೋಸೆಂಟಾಗೇ ಹುಟ್ಟಿರ್ತಾರೆ. ನಾವು ನಮ್ದೆಲ್ಲ ಚೈಲ್ಡ್ಹುಡ್ ಆಯಿತು, ವಾಟ್ ಎವರ್ ನಮ್ದೊಂದು ಸ್ಕೂಲ್ ಪೀರಿಯಡ್ ಆಯಿತು, ಎಲ್ಲನೂ ಒಂದು ಇನ್ನೋಸೆನ್ಸಲ್ಲೇ ಕಳೆದಿದ್ದೇವೆ. ಆಮೇಲೆ ಪ್ರಾಬ್ಲಮ್ ಎದಕ್ಕಾಯ್ತು ನಾವು ಒಬ್ಬರ ಮೇಲೆ ಬ್ಲೇಮ್ ಹಾಕ್ಬಾರ್ದು ಅಂತ ತಿಳ್ಕೊಂಡು ಭಾಳಷ್ಟು ನಾವು ವಿಚಾರಗಳು ಮಾಡಿದ್ವಿ. ಇದೇನು ಜಾಗದ, ಇದು ಊರಿಂದ, ನಂದೇ ಓನ್ ಪ್ರಾಬ್ಲಮ್ ಜಾತಕದ, ಇದು ಏನಾದರೂ ಬೇರೆ ಬೇರೆನಾ ಅಂತಂದು ತಿಳ್ಕೊಂಡು ಇಕ್ಕಿ ನೋಡಿ ಶಾಂತ ಕೇಳಿಸ್ಕೊಳತ್ತಾಳಲ್ಲ. ಇವಾಗ ಅಪ್ಪ ಆದ್ಮೇಲೆ ಇಕ್ಕಿನೇ ನನ್ನ ಜೊತೆ ಇರೋದು ಎಲ್ಲ ಕೇಳ್ಕೊಂಡ್ವಿ. ಬಟ್ ಹೇಳೋರಾದ್ರೂ ಯಾರು ಏನೋ ದೇವ್ರಿರಲ್ಲ, ಅವ್ರ ದೇವ್ರ ಕಡೆ ಕೇಳಿ ಹೇಳೋರಾಗಿರ್ತಾರಷ್ಟೇ. ಸೊ ಎಷ್ಟು ನಾವು ಕೇಳಬೇಕು, ಏನು ಪ್ರಯತ್ನ ಮಾಡ್ಬೇಕು ಎಲ್ಲ ಮಾಡಿದ್ವಿ. ಬಟ್ ಈಗ ದೇವ್ರಿಚ್ಛೆ ಅಂತ ಒಂದು ಇರ್ತದೆ. ಆದರೂ ಒಂದು ನಮ್ಮ ಬಾಯಿಂದ ಒಂದು ಹೇಳಬೇಕಾಗ್ತದೆ. ಯಾಕಂತಂದ್ರೆ ಅಡ್ರೆಸ್ ಮಾಡಿಲ್ಲ, ಕೇರ್ಲೆಸ್ ಆಗಿ ಇವ್ರೇನೋ ತಮ್ಮದೇ ಜೀವನದಾಗಿದ್ದಾರೆ, ಹಂಗಲ್ಲ. ನಾವು ಭಾಳಷ್ಟು ಮೆಂಟಲಿನೂ ನಾವು ಡೌನ್ ಆಗಿದ್ವಿ, ಆಮೇಲೆ ಫಿಸಿಕಲಿನೂ ಆಗಿದ್ವಿ. ಅದಕ್ಕಾಗಿ ಡೈವರ್ಟ್ ಆಗಿ ನಾನು ಡಾಗ್ಸ್ ಜೊತೆ ಯಾಕೆ ಟೈಮ್ ಸ್ಪೆಂಡ್ ಮಾಡೋಕೆ ಮಾಡಿದೆ ಅಂದರೆ ಇದರಿಂದಾನೇ. ಅದು ಒಂದು 4-5 ಇಯರ್ಸ್ ಬ್ಯಾಕಿಂದ ಆಯಿತು. ಆಮೇಲೆ ಒಂದು ಸ್ಕೂಲಾಗಿ ಕಾಲೇಜ್ ಟೈಮ್ನಾಗೂ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಹಿಂಗೆ ಯಾಕೆ ಆಗ್ತದೆ, ಮತ್ತು ಏನೇನು ಮನೆದೇನೋ ಅಂತ ಮ್ಯಾಗಿ ಅಂತ ಹೇಳಿದ್ವಲ್ಲ, ಹೀಲಿ ಅದು ತಗೊಂಡ್ವಿ. ಏನೇನೋ ಪ್ರಯತ್ನ ಮಾಡ್ತಿದ್ದೀವಿ, ನಾವು ಸುಮ್ಮನೆ ಕೂತಿಲ್ಲ. ಯಾರು ಏನೋ ತಮ್ಮ ಜೀವನಗಳು ಹಾಳು ಮಾಡ್ಕೋಬೇಕಂತ ಮಾಡಲ್ಲ. ಬಟ್ ಏನಾಗ್ತೈತೆ ನಮಗೂ ಅಷ್ಟು ಕ್ಲಾರಿಟಿ ಇಲ್ಲ. ಸೊ ಇರಲಿ, ಈಗ ನಾವು ಅದನ್ನು ಹೆಂಗೆ ಬರ್ತದಂಗೆ ಜೀವನ ಹೋಗ್ಬೇಕು. ಏನೋ ಅಚಾನಕ್ಕಾಗಿ ಈಗ ನೋಡ್ರಿ, ನಮ್ಮ ಬಾಜು ಇವರು ಉಮಾಸುದವ್ರ ಮನೆ ಬಿಡ್ಬೇಕಂತ ಹಿಂಗೆ ಆಗ್ತದ ನಾವು ಅನ್ಕೊಂಡಿದ್ದಿಲ್ಲ. ಒಬ್ಬರೇ ಕೂತ್ ನಾವು ಮಾತಾಡ್ತಿದ್ದೆವು. ಯಾರೋ ಒಬ್ರು ಈ ಕಡೆ ಹಿಂದೆ ಸೈಡ್ ಇರ್ತಾರಂತ ಒಂದು ಧೈರ್ಯ ಇರ್ತಿತ್ತು. ಆದರೆ ಈಗ ನಮ್ಮ ಆ್ಯಪು ಇದ್ರೆ ಎಷ್ಟೋ ಧೈರ್ಯ ಇತ್ತು. ಬಟ್ ಈಗ ಅವನು ಇಲ್ಲ ನೋಡಿ. ಎರಡೂ ಈ ಥರ ಆಗಿರೋದಕ್ಕೆ ಒಂದು 10 ಜನ ಕಮ್ಮಿ ಆಗ್ಯಾರ ಅನ್ನಿಸ್ತೈತೆ ನನ್ನ ಲೈಫ್ದಾಗ ನನಗೆ ಈಗ ಪ್ರೆಸೆಂಟ್. ಈ ಥರ ಸಡನ್ ಚೇಂಜಸ್ ಆಗ್ಬೇಕಂದ್ರೆ ಹೆಂಗೂ ಆಗ್ತೈತೆ, ನಮ್ಮ ಲೈಫ್ದಾಗ ಆಗ್ತಿಲ್ಲ ಅಂತಂತಂದ್ರೆ ಅದೇ ಮತ್ತೆ ಕಮ್ಮಿಂಗ್ ಬ್ಯಾಕ್. ಅವರು 7 ಇಯರ್ಸ್ ಪ್ರಾಬ್ಲಮ್ಸ್ ಇರ್ತಾವೆ ಎಲ್ಲರಿಗೂ ಅಂತ ಹೇಳ್ತಿರ್ತಾರೆ. ನಮ್ಮ ಮದರ್ ಒಂದು ಕೆಲವೊಂದು ಘಟನೆ ಆಗಿ ನನಗೂ ಆಗಿತ್ತು, ಆಮೇಲೆ ಸರಿ ಆಗಿತ್ತು ನನ್ನ ಲೈಫ್ದಾಗ ಅಂತ ಅವ್ರು ಓನ್ ಎಕ್ಸಾಂಪಲ್ ಹೇಳಿದ್ರು. ಹಂಗೆ ಇದ್ದಾಗ ನಾವು ಅಂದ್ಕೊಂಡೆ ಸುಮ್ಮನಿದ್ದೀವಿ ಏನೋ ಒಂದು ಇರಲಿ ಅಂತಂತೇಳಿ. ಬಟ್ ಹಂಗಂತೇಳಿ ಯಾರಿಗೂ ಬ್ಲೇಮ್ ಅಂತಂದ್ರೆ ನಮ್ದು ಆಗಿದ್ದು ನಮ್ಮ ಲೈಫ್ದು ನಮ್ಗೆ ಅನಿಸಿದ್ದು ಅಷ್ಟು ಹೇಳಲೇಬೇಕಾಗ್ತದೆ. ಹಿಂಗೆ ಸುಮ್ಮನೆ ಏನೋ ಒಂದು ಎಲ್ಲ ಬ್ಲೇಮ್ ತೊಗೊಂಡು ಕೊಡೋಕೆ ನಮಗೂ ಇಷ್ಟ ಇಲ್ಲ. ಎಲ್ಲ ಹುಡುಗಿಯರಂತ ಕೂಡ ಬ್ಲೇಮ್ ಮಾಡೋದು ಸರಿ ಅಲ್ಲ. ಬ್ಲೇಮ್ ತೊಗೊಂಡ್ಮೇಲೆ ಅವ್ರಿಗೂ ಎಷ್ಟು ಮೆಂಟಲಿ ಡೌನ್ ಆಗಿರ್ತಾರಂತ ಅನ್ನೋದು ವಿಚಾರ ಮಾಡ್ಬೇಕು ಎಲ್ಲರೂ. ಅದು ಯಾರೂ ಮಾಡೋದಿಲ್ಲ ಸೊಸೈಟಿ. ಸ್ವಲ್ಪ ಗೊತ್ತಿರಾಗೆ ಮಾಡೋದಿಲ್ಲ ಬಿಡ್ರಿ, ದೂರ ಸೊಸೈಟಿಗೆ ಅದಕ್ಕೆ ಹೇಳಕ್ಕೆ ಹೋಗೋದು. ಮತ್ತು ಇರ್ತದ ಪ್ರಾಬ್ಲಮ್, ಎಲ್ಲನೂ ಕರೆಕ್ಟಾಗಿ ಇರ್ಬೇಕಂತಿಲ್ಲಲ್ಲ. ನಮ್ಮದು ಪ್ರಾಬ್ಲಮ್ ಇರ್ತವೆ. ಹಂಗಂತ ಹೇಳೋದನ್ನು ಅಯ್ಯೋ ಅನ್ಕೊಂಡು ಕುಂತ್ರೆ ನಮ್ಗೆ ಎಲ್ಲಿ ಸರಿ ಅನ್ನಿಸ್ತದೆ ಅಲ್ಲಿ ಹೋಗ್ಬೇಕು. ಇಲ್ಲಾಂದ್ರೆ ಮನೆಗಿರ್ಬೇಕು, ಪೀಸ್ಫುಲ್ ಆಗಿರ್ಬೇಕು. ಸುಮ್ಮನೆ ದಿನ ಅದನ್ನೇ ಅನ್ಕೊಂಡು ಕುಂತ್ರೆ ಏನಾದ್ರು ಲೈಫ್ ಸರಿ ಹೋಗ್ತದೆ, ಹೋಗೋದಿಲ್ಲ. ಅದಕ್ಕೆ ಹೆಂಗೆ ಬರ್ತದೆ ಹಂಗೆ ಹೋಗ್ಬೇಕಂತಂತ ವಿಚಾರ ಮಾಡಿ ನಾವು ಸುಮ್ಮನೆ ಎಷ್ಟು ಬೇಕಷ್ಟು ನಮ್ಮ ವೇದಾಗಿದ್ದು ಬಿಡ್ತೀವಿ ಅಷ್ಟೇ. ನಾವು ಒಬ್ಬರ ಮೇಲೆ ಬ್ಲೇಮು ಅಂತಲ್ಲ, ಒಬ್ಬರ ಮೇಲೆ ಗೂಬೆ ಕೂಡ ಅಂತಲ್ಲ. ಈ ಥರ ಸ್ವಲ್ಪ ನೋಡ್ರಿ, ನಮಗೆ ಈ ಥರ ಮೈಂಡ್ ಡೈವರ್ಟರ್ಸ್ ಅನ್ನಂಗೆ ಅನಿಸ್ತೈತೆ. ಅದಕ್ಕೆ ನಾವು ಕೊನೆಗೆ ಅದು ವಿಚಾರ ಮಾಡಿ ಬರೀ ಡಾಗ್ಸ್ಗಳ ಜೊತೆ ಇರ್ಬೇಕು ಹಂಗಂತ ಒಂದು ಏನಾದರೂ ವ್ಯವಸ್ಥೆ ಮನೇಲಿ ಮಾಡ್ಕೊಂಡು ಅದು ಲಾಸ್ಟ್ ಮೂಮೆಂಟಿಗೆ ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಅದು ವಿಚಾರ ಐತೆ ನಂದು. ಇವಾಗ ಇಂಥ ಏಜಿಗೆ ಏನಪ್ಪ ಹಿಂಗೆಲ್ಲ ವಿಚಾರ ಮಾಡ್ತಿದ್ದಾರೆ, ಹಿಂಗೆಲ್ಲ ಅನ್ಕೋಬಾರ್ದು, ಮುಂದೇನೋ ಲೈಫ್ ಚೇಂಜ್ ಆಗ್ಬೋದು ಅಂತ ಅಂತಿರ್ಬೋದು. ಆದರೆ ಆಗಲಿಲ್ಲ ಅಂದರೆ 2-3 ಆಪ್ಷನ್ ರೆಡಿ ಇಟ್ಕೋಬೇಕು, ಏನಾಗ್ತದೆ ಅಂತ ಗೊತ್ತಿಲ್ಲ ನಮಗೆ ಅಂತೇಳಿ ನಾವು ಡಾಗ್ಸ್ಗಳ ಜೊತೆ ಲಾಸ್ಟ್ ಇವ್ರು ಮೈ ಸನ್ ಅಂತ ಯಾಕಂತಾರೆ, ಮತ್ತು ಮೈ ಬೇಬೀಸ್ ಅಂತ ಯಾಕಂತಾರೆ, ಮೈ ಲವ್ ಮೈ ಫ್ರೆಂಡ್ ಅಂತ ಯಾಕೆ ಎಲ್ಲ ದರ್ಜೆ ಡಾಗ್ಸ್ಗೆ ಕೊಟ್ಟಾರೆ ಅಂದರೆ ಕೆಲವೊಂದು ಹಾಗೇ ನಮ್ಮ ಮದರ್ ಆಲ್ರೆಡಿ ಹೇಳಾರೆ. ಹಂಗಂತೇಳಿ ಪೀಪಲ್ಸ್ನ ಬ್ಲೇಮ್ ಮಾಡೋಕ್ಕೆ ನಾವೇ ಬೇರೆ ಜೊತೆ ಡೈವರ್ಟ್ ಆಗಿ ಕ್ಲೋಸ್ ಆಗಿ ಸ್ಟಾಯಿ ಬಾಯ್ನ ಇಟ್ಕೋಬೇಕು ಜನಗಳ ಜೊತೆ ಅಂತ ಆ ಥರದ್ದು ಒಂದು ಸಜೆಷನ್ಸ್ ಕೊಟ್ಟಿದ್ದಕ್ಕೆ ನಾವು ಈ ಥರ ಆಗಿರೋದು. ಯಾರು ಏನು ಬೇಕಂತ ಎಲ್ಲನೂ ದೂಷಿಸಿ ಈ ಥರ ನಾವು ಏನು ಸೆಲೆಬ್ರಿಟಿ ಯಾರು ಬೇಡ, ನಮ್ಮದು ನಾವು ಹಿಂಗಿದ್ದು ಬಿಡೋಣ ಅಂತ. ಸೆಲೆಬ್ರಿಟಿಗೂ ಅವ್ರ ಪ್ರಾಬ್ಲಮ್ ಇರ್ತಾವೆ, ಅವರು ಮನುಷ್ಯರೇ. ಈಗ ನಮ್ದೊಂದು ಹಂಗೆ ಆಗೈತೆ, ನಾವು ಸೆಲೆಬ್ರಿಟಿ ಅಲ್ಲ ಅಂದರೆ ಏನಾಯ್ತು, ಈಗೇನೋ ಆಗ್ತಾಯಿತ್ತು. ನಾವು ಮತ್ತು ಹಂಗೆ ಫೇಸ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಚೇಂಜ್ ಆಗ್ಬೇಕಂತಂದ್ರೆ ಆದರೂ ಕೂಡ ಕೆಲವೊಂದು ಆಗೋದಿಲ್ಲ ಅವು ಚೇಂಜ್. ಏನು ಮಾಡೋಣ, ಎಲ್ಲನೂ ಮಾಡಿ ನೋಡಿ ನಾವು ಲಾಸ್ಟಿಗೆ ಇದು ಬಂದಿರೋದು. ಅದಕ್ಕಿರಲಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ತಿಳ್ಕೊಂಡು ನಾನು ಇಷ್ಟು ಮಾತು ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಏನು ಅಪ್ಡೇಟ್ ಬಂದು ನಾವು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ವಿತ್ ಪೀಪಲ್ಸ್. ಹಂಗೆ ಜಂಪ್ ಮಾಡಲಿ, ಏನ್ ಬೇಕು ಜಂಪ್ ಮಾಡಿ, ಏನ್ ಬೇಕು ಜಂಪ್ ಜಂಪ್ ಅಪ್ಪ ಸೋನಾ ಜಂಪ್. ಏನ್ ಬೇಕು ಏನ್ ಬೇಕು
ಸ್ಪೀಕ್ ಅಲ್ಲ ಏನ್ ಬೇಕು ಜಂಪ್ ಮಾಡು ಜಂಪ್ 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 ಮಾಡು ಜಂಪ್ ಏ ಶಾಣು ಬಾಬು ಏ ಸರಿ ಕಡಿತಾಳಮ್ಮ ಕೊಳವರಿಗೆ ಬಿಡಲಕ್ಕಿ ಆ ಚಿಪ್ ಚಾಪ್ ಬೇಡ ಬಿಸ್ಕೆಟ್ ಕಡಿಲ್ಲ ಅದನ್ನು ನೋಡಿ ಹೆಂಗ್ ಕೂತ್ ನೋಡ್ತಾವ ನೋಡಿಲ್ಲ ನೋಡು ಅವನಂಗೆ ಮಾಡ್ತಿದ್ದ ಇಲ್ಲಿ ಬಂದ್ಕೊಂಡು ನಿಂಗೆ ಕೊಡ ಅಂತ ನೋಡು ಅಕ್ಕಿ ಗೊತ್ತಾಗ್ಬಿಟ್ಟತ್ ನನ್ನ ಇಲ್ಲಿ ಅಲ್ಲ ಗೊತ್ತಾಗದ ವೈಬ್ರೇಷನ್ ಗೊತ್ತಾಗಿರ್ತದ ಕಿಲ್ ಡಾಗ್ ಇತ್ತ ಅನ್ನೋದು ಬಾ ಅವನೇನ್ ಮಾಡ್ತಿದ್ದ ಎಲ್ಲ ಅರ್ಥ ಆಗಿರ್ತದ ನೋಡ್ ನೋಡು ತಗ 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 ಹಂಗ್ ಮಾಡಿಸ್ ಜಂಪ್ ಮಾಡ್ಲಿ ತಗ 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 ಜಂಪ್ ಮಾಡು ಗುಜ್ ಗರ್ಲ್ ಗುಜ್ ಗರ್ಲ್ ಗುಜ್ ಗರ್ಲ್ ಗುಜ್ ಗರ್ಲ್ ತಿನ್ಲೇಬೇಡ ತಗೋ ನಾವ್ ಮಾತಾಡಿ ಸ್ವಲ್ಪ ನಿಮಗೆ ಸರ್ಪ್ರೈಸ್ ಅದ ಏನನ್ನೋದು ಆಮೇಲೆ ಗೊತ್ತಾಗ್ತದ ಯಾರು ನಾನ್ ಮಾತಾಡ್ದೆ ಸ್ವಲ್ಪ ಏನ್ ಮಾಡೋದು ಆಯ್ತು ಎಲ್ಲ ಏನಾಗ್ಬೇಕಲ್ಲ ಅದು ಹಾಗೇ ಆಗ್ತದೆ ಅದು ಯಾರಿಂದನೂ ತಪ್ಸಕ್ಕಾಗಲ್ಲ ಅಪ್ಪ ಸೋನಾ ಬೈಲೆ ಒಂದ್ ನಿಮಿಷ ತಡಕ್ಕೆ ಮಾತಾಡಕ್ ಬೇಡ ಅಂತ ಮಾತಾಡ ಅಲ್ಲಿ ಕೂಡ್ಸು ಜಂಪ್ ಮಾಡ್ತಾಳಲ್ಲ ಬಿಟ್ರೆ ಬೇಡ ಎಲ್ಲ ಮಕ್ಕಳ್ತಾಳೆ ಅದು ಇದನ್ನ ತೆಗಿ ಈಗ ಉಮಾಸದಾರಲ್ಲ ಸುಮ್ನೆ ಕಳಿತಿರ್ತಾಳ ಕುಂತ್ ತಿನ್ನಕ್ ಬರಲ್ಲಕ್ಕ ಈಗ ಕಡೆ ಉಮಾಸದಾರ ಸಮನ್ಯಾಗ ಹೋಗಿ ಇನ್ನವ್ರಿ ಪಾಪ ತಮ್ಮಿದ್ರ ಸ್ವಲ್ಪ ಡೈವರ್ಟ್ ಆದಂಗ ಅಂದ್ರ ಆಗಿರಲ್ಲ ಬಟ್ ಎಷ್ಟರ ಮೇಲೆ ಆಮೇಲೆ ಅನಿಸ್ತೈತ ಅವ್ರಿಗೆ ಈಗಂತೂ ಸ್ವಲ್ಪ ಪವಿತ್ರಪ್ಪ ಇದಾರೆ ಏನ್ ಅನ್ಸಲ್ಲ ಇಬ್ರೇ ಆದಾಗ ಅನಿಸ್ಬೋದು ಅದಕ್ಕೆ ಅದೇ ಇರ್ಲಿ ಆದ್ರೆ ಇದ್ದ ಸ್ಥಳದಾಗ ಇಲ್ಲಲ್ಲ ಅವ್ರು ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಂತಾರ ಒಬ್ಬೊಬ್ರು ಅದೇ ನಾವ್ ಇಲ್ಲೇ ಇದೇವಲ್ಲ ನಾವ್ ಇಲ್ಲೇ ಇದ್ದೀವಿ ನಮಗೆ ಆದ್ರೂ ನಿನಗೆ ಅನಿಸುತ್ತೆ ಅಂತ ನಾನು ಇನ್ನು ಕೆಳಗಡೆ ಮೇಲೆ ಕೆಲಸ ಮಾಡಕ್ ಹೋದಾಗ ನನಗೆ ಅನಿಸ್ತತ್ ಯಾರೋ ಒಬ್ರು ಇದಾರೆ ಬಿಡು ಇದ್ದಾಳೆ ಉಮ್ಮ ಇದ್ದಾಳೆ ಇವು 4 ಗಂಟೆ ಆಯ್ತದ ವಾಕಿಂಗ್ ಮಾಡ್ತಾರೆ ಆಕಿ ಹಿಂಗೆ ಸುಮ್ಮನೆ ಕುಂತಿರ್ತಿದ್ಲು ಅದೆಲ್ಲ ನೆನಪಾಗ್ತದೆ ಅವ್ರು ಜಾಸ್ತಿನೇ ಅಂತ ಹೇಳ್ತೀನಿ ಆದ್ರೂ ಜಾಸ್ತಿ ನಮ್ಗೆ ಹಿಂಗೆಲ್ಲ ಫ್ರೆಂಡ್ಸು ಅವರು ಇವರೆಲ್ಲ ಭಾಳ ಎಲ್ಲ ನಮ್ಮ ಮನೆ ಹತ್ರ ಇರೋರು ಆಯ್ತು ಇವನ್ ನನ್ನ ಫಸ್ಟ್ ಫ್ರೆಂಡ್ ಅಲ್ಲ ಶೈಲಾ ಆಕೆ ಮೋಸ್ಟ್ಲಿ ನಿನ್ ಬ್ಲಾಗ್ ಅದು ನೀನ್ ಪೂಜೆ ಮಾಡಿ ಆಕಿ ಕಳ್ಸಾಳೆ ಅಂದ್ರೆ ಅಂದ್ರೆ ಅವ್ರು ಚಿಕ್ಕ ಅವರು ಎಲ್ಲ ಮೊದ್ಲಿಂದ 1ನೇ ಕ್ಲಾಸಿಂದ ಫ್ರೆಂಡ್ ಅಲ್ಲ ನನಗೆ ಅದೊಂದು ಹ್ಯುಮ್ಯಾನಿಟಿ ಆಯ್ತು ಪ್ಲಸ್ ಆಕೆ ನಿಂಗೆ ಸಪೋರ್ಟಿವ್ ಬರ್ತದ ಏನೋ ಮಾತಾಡ್ತಿದ್ದಾಳ ನಮ್ಮಮ್ಮ ಅಂತ ಯಾರೇ ಆಗ್ಲಿ ಒಂದೇನೋ ಗೊತ್ತಾದ ತಕ್ಷಣ ನಾವೊಂದು ಅದಕ್ಕೊಂದು ಸ್ವಲ್ಪ ಅದು ಹೆಚ್ಚು ಡೆತ್ ಆದಾಗ ಮಾತ್ರ ನಾವೊಂದು ಇದಕ್ಕೆ ಕೊಡ್ಬೇಕು ಸುಮ್ಮನೆ ಮಾಡ್ಬೇಕು ಡೆತ್ ಆದಾಗ ಸ್ವಲ್ಪ ಗೊತ್ತು ಅವರು ಹಂಗೆ ಫಸ್ಟ್ ಸ್ಟ್ಯಾಂಡರ್ಡ್ ಫ್ರೆಂಡ್ ಬಳ್ಳಾರಿ ಅವ್ರಂತ ಒಂದು ಅಭಿಮಾನನೂ ಇರ್ಬೋದು ಪ್ಲಸ್ ಹಂಗೆ ಏಜ್ ಎಲ್ಲ ಮದರ್ ಅಂದ್ಬಿಟ್ಟು ಅವ್ರ ಮದರು ಎಲ್ಲ ನೆನಪು ಅದು ಫಾರಿನ್ ಆಗಿರ್ಲಿ ಇರ್ಲಿ ಆ ವಿಷಯ ತಿಳಿದ ತಕ್ಷಣ ಒಂದ್ ಸ್ವಲ್ಪ ನಮಗೆ ತಿಳಿದ ಮಟ್ಟಿಗೆ ಅದಕ್ಕೊಂದು ಇದು ಕೊಡ್ಬೇಕು ಮದರ್ ಅವ್ರ ಹೆಚ್ಚಂದ್ರ ಇನ್ ಅದಕ್ಕೇನ್ ಹೇಳ ನಿನ್ ನಾವು ಎಲ್ಲ ಸ್ಪಂದಿಸ್ಬೇಕು ಅನ್ನೋದು ಅದೊಂದು ಹ್ಯುಮ್ಯಾನಿಟೇರಿಯನ್ ಅದು ಯಾರು ಹೇಳ್ಕೊಡ್ಬೇಕಾಗಿಲ್ಲ ಹುಟ್ಟಾದ್ಮೇಲೆ ಒಂದ್ ಸಾವು ನೋವು ಎಲ್ಲಾರು ಒಂದ್ ಎಮೋಷನ್ ತೋರಿಸ್ಲೇಬೇಕಾಗ್ತದೆ ಅವತ್ತು ಅಂದ್ರೆ ನಾನಾಗಿ ನಾನು ಯಾವ್ದೋ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಯಾವ್ದು ಹಂಗ ಹಾಕಕ್ಕೂ ಹೋಗಿಲ್ಲ ಆಮೇಲೆ 2 days ವರೆಗೂ ನಾವು ನಮ್ಗೆ ಗೊತ್ತಾಗ್ಲಿಲ್ಲ ಏನೋ ಆಗ್ತದೆ ಇಲ್ಲ ಅಂತ ಆದ್ರೂ ಕೆಲವ್ರು ನೋಡಿದ್ರು ನಾನ್ ಧೈರ್ಯ ತೋರ್ಸಿ ಹಾಕಿನಿ ಆಕ್ಚುಲಿ ಈಗ ಜೀವನ ಫಾದರ್ ಆಯ್ತು ಆಮೇಲೆ ಇವ್ರ ಫಾದರ್ ಆಯ್ತು ಹಿಂಗ ಆದಾಗೆಲ್ಲ ನಾವೇನೋ ಮಾಡ್ತಿದ್ದಿಲ್ಲ ಈ ತರ ಈಗ ಏನಾಗ್ತೈತೆ ನೀವು ಯೂಟ್ಯೂಬ್ ಅಂತ ಒಂದ್ ಮಾಧ್ಯಮ ಈಗ ಎಷ್ಟೋ ಜನ ಅದಿರ್ತರು ನಿಮ್ ಆ್ಯಪ್ ಇದಾದಾಗ ನಿಮ್ ಮಗಳ ಹತ್ಲು ನಿಮ್ದು ಮದರ್ದು ನಾವೆಲ್ಲ ನೋಡಿದ್ವಿ ಈ ತರ ಎಲ್ಲ ನಮಗದು ನಾವು ಸ್ಪಂದಿಸಕ್ಕ ಅಥವಾ ನಮ್ಮ ಎಮೋಷನ್ ಹೊರಗೆ ಹಾಕಕ್ ನಮಗೊಂದ್ ಮಾಧ್ಯಮ ಅಂತ ತಿಳ್ಕೊಂಡ್ ನಾವ್ ಹಾಕ್ತಿದ್ವಿ ಇದ್ರಾಗೂ ಹಾಕ್ತಿದಾರಂತ ಹಂಗಲ್ಲ ಒಂದಿರ್ಬೇಕಲ್ಲ ಆಮೇಲೆ ನೋಡಿದ್ರೆ ಹಿಂಗೊಂದ್ ಇತ್ತ ಅನ್ನೋದೊಂದು ರೆಕಾರ್ಡ್ಸ್ ಅದೆಲ್ಲ ಫಾರ್ ಎವರ್ ಇವೆಲ್ಲ ಏನು ಸಾಧಿಸಕ್ಕೆ ಅವ್ರಿಗೆ ಏಜ್ ಆಗಿರಲ್ಲ ಆಮೇಲೆ ಅವ್ರಿಗೆ ಏನ್ ಮಾಡೋದಿರ್ತದೆ ಏನು ಆದ್ರೆ ಅವ್ರ ಮೇಲೆ ಸಾಧಿಸಿ ಬರೋದಾದ್ರೆ ಏನೈತೆ ಸಿಗೋದಾದ್ರೆ ಏನೈತೆ ಅಲ್ಲ ನಮ್ಮ ಮೇಲೆ ಇತ್ತಂದ್ರೆ ಅದು ಅಷ್ಟೇ ಆ ಮೂಮೆಂಟ್ ಯಾವ ಕಾನ್ಸೆಪ್ಟು ಅಥವಾ ಯಾವ ಸಬ್ಜೆಕ್ಟಿಗೆ ಮಾಡಬೇಕು ಅಟ್ಲೀಸ್ಟ್ ಹುಟ್ಟದಾಗ ಬರ್ಲಿಲ್ಲಪ್ಪ ಅಂದ್ರೆ ಅದೊಂದು ಅದೇನು ಡೆತ್ ಅಂತ ಏನೈತಲ್ಲ ಅದು ಆಯ್ತು ನಿಮ್ಮ ಮತ್ತವ್ರ ಸಿಗದೇ ಇಲ್ಲ ಅವರು ಸಿಗದೇ ಇಲ್ಲ ಅಂತ ಪುಣ್ಯ ಕೆಲಸ ಲಾಸ್ಟ್ ಮಣ್ಣಾಕ ಮಾಡೋದು ನಮ್ಮ ಪಾಪ ಎಲ್ಲ ಕಮಿಟಿ ಯಾರು
ಇಲ್ಲ ಅನ್ಕೋಣ ಲಾಸ್ಟ್ ಮೂಮೆಂಟ್ ನಾಗ ಬರ್ತಾರಲ್ಲ ಅವರೇ ನಮ್ಗೆ ನಾವ್ ಹ್ಯಾಟ್ಸ್ ಆಫ್ ಹೇಳ್ತೇವೆ ನಾವು 8 years ಇದ್ದವನು ಅಲ್ಲ. ಒಂದು ಆಲ್ರೆಡಿ ಅದಕ್ಕೆ ಮಂಜುಳಾ ಹೇಳಿದ್ ನೋಡ್ರಿ ಅವರು ಮಗುವ ಆಗಿ ಹೋದಾರ ವಾಪಸ್. ಅದೇ ಮಗುವಾಗೆ ಹೋದ್ರು ಅವ್ರು ವಾಪಸ್ಸು. ನೀವು ಅಂದ್ರೆ ಸಾರ್ಥಕ ಜೀವನ ಈಗ ಯಾರಿಗೆ ಸಿಗಲ್ಲ. ಈಗ ಇವ್ರ ಫಾದರ್ ಆಯ್ತು ಮದರ್ ಆಯ್ತಲ್ಲ ಸಾರ್ಥಕ ಅಂತ ನನ್ ಕಣ್ಣ ನಾನೇ ನೋಡೀನಿ. ಯಾಕಂತಂದ್ರೆ ಅವ್ರೆಲ್ಲ ಹಬ್ಬ ಇಟ್ಟು ಇದ್ದ ಜೀವನ ತೆಗ್ದಾರಂತ. ಅವ್ರ ಹೆಂಗ್ ಬ್ಲೆಸ್ಡ್ ಅಲ್ಲ ಅವ್ರು. ಗೊತ್ತಿಲ್ದವ್ರು ಕೂಡ ಏನೋ ಒಂದ್ ಸಡನ್ ಆಗಿ ಒಂದೊಂದ್ ಮನೇಲಿ ಸಾವು ಅಂದ ತಕ್ಷಣ ಅದು ನಮ್ಮ ಬರಲ್ಲ ಅನ್ನೋದ್ರಲ್ಲಿ ಒಂದ್ ಇದಿರಲ್ಲ. ಅದು ಎಲ್ಲಾರು ಯಾರು ಬಂದಾರ ಅವ್ರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ತೇವೆ. ಯಾಕಂದ್ರೆ ಬರೀ ಹೀರೋಗಳ ಬಗ್ಗೆ ಮಾತಾಡ್ತಾರಂತ ಹಂಗಲ್ಲ, ರಿಯಲ್ ಆಗಿ ಹೀರೋ ಆಗಿ ಅಂದ್ರೆ ಒಂದ್ ಒಳ್ಳೆತನ ಮೆರೆದಿರೋರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ವಿಡಿಯೋ ಮುಖಾಂತರ. ಬರ್ದೇ ಇರೋರ್ ಬಗ್ಗೆ ನಾವು ಗೊತ್ತಿಲ್ಲ, ಅದು ಅವ್ರ ಮೆಸೇಜ್ಗಳು ಹೇಳ್ಕೊಂಡ್ರು. ಬಂದಿರೋರ್ ಬಗ್ಗೆ ಅಷ್ಟೇ ನಾವು ಬಹಳ ಒಂದ್ ನಮ್ಮ ಮನ್ಸಿಗೆ ಇದು ನನಗೂ ವಂಡರ್ ಆಯ್ತು. ಇಷ್ಟು ಜನ ಸಂಪಾದಿಸ್ಕೊಂಡರ್ ಬಿಡಿ ಸಾಕಿದಕ್ಕಿಂತ ಏನ್ ಬೇಡ ಅಂತ. ನಮ್ ಪೇರೆಂಟ್ಸ್ ಆಯ್ತು ಒಂದು ನಾವ್ ಹೆಂಗಿರ್ತೀವಲ್ಲ ಅವರು ಹಂಗೆ ಇರ್ಬೇಕಾಗ್ತದೆ. ಆಮೇಲೆ ಇದು ಸತ್ತಾಲ ಆದ್ಮೇಲೆ ಮಾತ್ರ ಹಿಂಗಿರ್ಬಾರ್ದು ಗೈಸ್, ಇರ್ಬಾರ್ದು. ಇರ್ಲಿ ಅವರವರ ಟೈಮ್ ಎಲ್ಲಾನು ಉತ್ತರ ಕೊಡ್ಲಿ. ನಾವು ಸುಮ್ನೆ ಹೇಳ್ತಿದ್ದೇವೆ, ಅಲ್ಲ ಅದು ಅದೊಂದು ನಮ್ದು ಒಂದು ಕರ್ತವ್ಯ. ಹ್ಯುಮ್ಯಾನಿಟಿ ಆಗಿ ಒಂದು ಡ್ಯೂಟಿ ಅದು. ಡ್ಯೂಟಿ ನಾವ್ ಇದನ್ನೆಲ್ಲ ಹೇಳಿ ಡಿಗ್ರೇಡ್ ಅಂತಲ್ಲ, ಆಗಿರೋದು ಎಲ್ಲಾರ್ಗು ಗೊತ್ತಿರ್ಲಿ ಅಂತ ಹೇಳ್ಬೇಕನ್ನಿಸ್ತು ಹೇಳಿದ್ವಿ. ನಮ್ಗೆ ಇಷ್ಟವಾದ ಡೈಲಾಗ್ ಆಲ್ವೇಸ್. ಕೆಲವೊಂದು ನಾವು ಫರ್ಗಿವ್ ಮಾಡಿ ಏನೇನೋ ಜೋಕ್ಗಳ ತರ ಮಾಡಿದಾಗ ನಮ್ ಪಾಲಿಗೆ ಅವ್ರ ಸತ್ರ ಅಂತ ಕಿಚ್ಚ ಸುದೀಪ್ ಹೇಳಿದ್ರು. ಅವ್ರ ಮಾತು ಮೀರಿನೂ ಕೆಲವೊಂದ್ ಮಾಡಿವ್, ಅದು ಮಾಡಬಾರ್ದಾಗಿತ್ತು. ನನಗೆ ಅದ್ರ ನೋವಾಯ್ತು. ಎಲ್ಲಾನು ಅವ್ರ ಮಾತು ನಾನು ಎಷ್ಟು ಕೇಳ್ತಿದ್ದೆ, ಈ ಮೊಮೆಂಟಿಗೆ ಅದು ನಾವು ಸ್ವಲ್ಪ ಕೇಳಲಿಲ್ಲ. ಒಂದ್ ಸ್ವಲ್ಪ ದಿನದ ಕೆಳಗ ನಾವು ಕೇಳಿದ್ರೆ ಇಷ್ಟೊಂದು ನಮಗ್ ಆಗ್ತಿದ್ದಿಲ್ಲ ಮನ್ಸಿಗೆ ನೋವು. ಈ ಮೊಮೆಂಟಿಗೆ ಅದ್ರ ವಾರ್ನಿಂಗ್ ಕೊಟ್ಟಿದ್ರು, ಯಾರ ನಿಮ್ ಬಗ್ಗೆ ಒಂದ್ ಜೋಕಾಗ್ ಮಾಡ್ದಾಗ ಅಂತ ನಿಮ್ ಪ್ಯಾಲೇಸ್ ಹತ್ರ ಅನ್ಕೊಳ್ರಿ ಅಂತ. ನಾವ್ ಇರ್ಲಿ ಅನ್ಕೊಂಡ್ವಿ. ಮತ್ತೆ ಹಾಕಿದ್ರು ಇವ್ರು ಅವ್ರಕಿಂತ ಸ್ವಲ್ಪ ದೊಡ್ಡ ಏಜ್ ಅಂತ ಇವ್ರು ಫರ್ಗ್ಯೂ ಮಾಡಿದ್ರು. ಅಷ್ಟಾದ್ರೂ ಕೂಡ ಆದ್ರೂ ಫರ್ಗ್ಯೂನೆಸ್ಸಿಗೆ ಅದಕ್ಕೊಂದು ವ್ಯಾಲ್ಯೂ ಸಿಗ್ಲಿಲ್ಲ. ಅದಕ್ಕೆ ಎಲ್ಲಾರು ನಮ್ ನೋಡಿ ಒಂದ್ ಕಲೀರಿ. ಈ ತರ ಏನಿರ್ತತ್ತಲ್ಲ ಕೆಲವೊಂದು ಹೇಳಿರ್ತಾರ, ಅದನ್ನ ಫಾಲೋ ಮಾಡ್ಬೇಕು. ಕಿಚ್ಚ ಸುದೀಪ್ ಅಂತಲ್ಲ, ದೊಡ್ಡವ್ರುಗಳು ಹೇಳಿರ್ತಾರ. ಕೆಲವೊಬ್ರನ್ನ ಈ ತರ ಇದ್ದವ್ರನ್ನ ಇಗ್ನೋರ್ ಮಾಡ್ದಂತೆ. ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ದೊಡ್ಡವರಾಗಿ ಗೈಡ್ ಮಾಡ್ಬೇಕು. ಈ ಟೈಮಲ್ಲಿ ನಮಗೆ ಗೊತ್ತಿರೋ ಮಟ್ಟಿಗೆ ಗೈಡ್ ಮಾಡ್ಬೇಕಂತ ನಂದೊಂದು ಇದೆ. ಹಂಗೆ ಗೊತ್ತಾಗ್ಲಾರ್ದಂತದ್ದು ಇರಲ್ಲ ಈಗಿನ ಕಾಲದಲ್ಲಿ. ನಂದೇ ಮೂಲಕ ಎಷ್ಟು ಜನ ಗೊತ್ತಾಗೈತೆ, ಮತ್ತೇನ್ ಬೇರೆ ಗೊತ್ತಾಗಿರಲ್ಲ. ಬೇರೆದಾದ್ರೆ ಹೆಂಗ್ ಗೊತ್ತಾಗ್ತತೆ ಏನೋ ಮತ್ತಿನ್ನೇನ್ ಮಾಡೋದು. ಹೋಗಿದ್ದವ್ರು ಹೋದ್ರು, ಇದ್ದವ್ರು ಗಟ್ಟಿ ಆಗ್ರಿ ಅಷ್ಟೇ. ನಾವು ಗಟ್ಟಿ ಆಗ್ತಿದ್ದೇವೆ ಇವಾಗ. ನೆಕ್ಸ್ಟ್ ನೋಡ್ರಿ ನಾವ್ ಎಷ್ಟು ಗಟ್ಟಿ ಆಗ್ಬಿಡ್ತೇವೆ ನಮಗೂ ಗೊತ್ತಿಲ್ಲ. ಆಲ್ರೆಡಿ ಗಟ್ಟಿನೇ ಇದ್ದೀವಿ ಅಂತ ಇಲ್ಲಿವರೆಗೆ ಇವಾಗ ನಿಮ್ ಮುಂದೆ ಮಾತಾಡ್ತಿದೀವಿ. ಎಸ್, ನಮ್ ಮದರ್ ಮಾತಾಡ್ಬೇಕಂದ್ರೆ ಬಹಳ ಗಟ್ಟಿ ಇದಾರ ಅವ್ರು ಮೊದ್ಲಿಂದ. ಜಾಸ್ತಿ ನಾವು ಎಮೋಷನ್ ಮಾಡ್ಕೊಂಡು ಅದನ್ನೇ ಮನಸ್ಸಿಗೆ ತಗೊಂಡಾಗ ಏನು ಉಪಯೋಗ ಇಲ್ಲ. ಅದರಿಂದ ಏನು ಎಲ್ಲಾರು ಒಂದು ₹1 ಬರೋದಿಲ್ಲ. ಆರಾಮಾಗಿರೋದು ಒಂದಿಷ್ಟು ದಿನ. ಎಂತೆಂತರ ಫರ್ಗ್ಯೂ ಮಾಡಿರ್ತಾರಂತ ಬಿಗ್ ಬಾಸ್ ನ. ಎಂತ ಜಗಳಗಳು ಮಾಡ್ಕೊಂಡು ಹೊರ ಬಂದ್ ಮತ್ತೆ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರ. ಈಗ ಸಲ್ಮಾನ್ ಶಾರುಖ್ ಎಲ್ಲಾರ್ಗು ಗೊತ್ತ ಎಂತ ಫೈಟ್ ಆಗಿತ್ತು. ಅವರೆಲ್ಲ ಈಗ ಮತ್ತೊಂದಾಗ್ಯಾರ. ಇಂಥ ಎಕ್ಸಾಂಪಲ್ಗಳು ನಮಗೆ ನೋಡಕ್ ಇಷ್ಟ. ಕಿಚ್ಚದಚ್ಚು ಅಗಲಿರೋದು ನಮಗೇನಷ್ಟು ಇಷ್ಟ ಇಲ್ಲ. ಈಗ ಹೇಳ್ತೀವಿ ನಾವು ಯಾಕೆ ಒಂದಾಗ್ವಲ್ರು ಅಂತ ಮನಸ್ಥಿತಿ ನಮ್ದು. ನಾವ್ ಯಾವತ್ತೂ ಒಬ್ರಿಗೊಬ್ರಿಗೆ ಈ ತರ ಜಗಳಗಳು ಮಾಡ್ಕೋಬೇಕಂತಲ್ಲ. ಅವ್ರ ಆಗ್ಬೋದು ಬಿಡಿ, ಇನ್ನೂ ಟೈಮ್ ಐತೆ. ಎಲ್ಲಾರು ಅದ್ ಹೇಳ್ತಿದಾರ ಆಗ್ಲಿ ಅಂತ. ಇಷ್ಟ ಜನದ ಕೋರಿಕೆ ಐತಂದ್ರೆ ದೇವ್ರ ಕೂಡ ಅಷ್ಟಂದ್ರೆ ಒಂದಾಗ್ತಾರ ಬಿಡವ್ರು. ಆದ್ರೆ ಕೆಲವೊಬ್ರು ಆಗ್ಲಾರ್ದವ್ರಿಗೆ ಏನ್ ಮಾಡಕ್ ಆಗಲ್ಲ ಅಷ್ಟೇ ಗೈಸ್. ಕೆಲವೊಬ್ರೆ ಬಸ್ ಸರಿ ಹಾಕ್ಬೇಕು, ಕಿಚ್ಚ ಸುದೀಪ್ ಸರಿ ಆಗಲ್ಲ. ಕೊಂಡ್ರೆ ರೇಷ್ಮೆ ಸೀರೆಯನ್ನು ಫ್ರೀ ಕೊಡ್ತಾರಂತೆ. ಜೊತೆಗೆ ಕಬರಿನ ನಮ್ಮ ಊರಿನಲ್ಲಿ ಕಟ್ಟಿ ಹಾಕುವೆನು. ಬಿಸಿಯಾಗೋ ಮೊದಲೇನೆ ತಾಳಿಚೇನು ಕಟ್ಟಲೇನು. ತಾವು ದಿಲ್ದಾರು ಕೇಳದ ತಾಳಿ ಕಟ್ಟೋರು. ವೇಸ್ಟ್ ಲವ್ಲಿ ಸೌಕರು. ಸಂಜೆ ಟೈಮಲ್ಲಿ ಅಡ್ಡ ಮಲ್ಕೊಂಡು ಕಂಡೆ
ಸರ್ ಅಂತಾರೆ ಡಾಕ್ಟರ್ ನಿಮ್ಮ ಆಯುಷ್ಯ ಜಾಸ್ತಿ ಮಾಡ್ಕೊಂಡಿರ್ ನೀವಂತ. ಕೆಟ್ಟದ್ರಾಗ ಅವ್ರು ಬರಲ್ಲ ಅಂತ, ಆದ್ರೆ ಇಂಥ ಬ್ಲೇಮ್ ಮಾಡಕ್ ಬರ್ತೀವಂತಾರ ಅವ್ರು. ಏನ್ ನೋಡ್ರಿ ಏನ್ ಹೇಳ್ತಾರೆ ಇಂಥವ್ರಿಗೆ. ನೋಡಬಾಯಿ ನಾವೇನ್ ಹೇಳ್ತೀವಿ ಅಂದ್ರೆ ನಾವು ಪ್ರಾಬ್ಲಮ್ ಏನೈತಿ ಅದನ್ನ ಹೇಳ್ತೀವಿ. ಆಗಿ ಹೋಗಿದ್ದಲ್ಲ ಅವೆಲ್ಲ ಅವೇನ ಹಿರಿಯರು ಮಾಡಿ ಹೋಗಿದ್ದ ಶಾಸ್ತ್ರಗಳು ಅವೆಂದು ತಪ್ಪಂಗಿಲ್ಲ. ಆಗಿದ್ದ ಶಾಸ್ತ್ರ ಹಂಗೆ ಆ ಶಾಸ್ತ್ರ ಅವಾಗ ಮುಂಜಾನೆ ಫಸ್ಟ್ ದಿವ್ಸ ಮುಂಜಾನೆ ಹೇಳಿದ್ರಲ್ಲ ನೀವು ಓದಿರಂದ್ರೆ ಹೊಸ ಜೀವನ ಇದ್ದಂಗೆ ಅಷ್ಟ ಹೊರತಾಗಿ ನಾವು ಯಾರು ಶಾಶ್ವತ ಅನ್ನೋದು ಯಾರು ಇರಂಗಿಲ್ಲ. ಶಾಶ್ವತ ಅಂತ ಯಾರು ತಿಳ್ಕೊಬಾರ್ದು. ಯಾರು ಏನೇ ಇದ್ರು ಎಲ್ಲನೂ ಟೆಂಪರರಿನೇ ಇದು. ನೀರಿನ ಮೇಲೆ ಗೊಳಿದ್ದಂಗೆ ಇವೆಲ್ಲ. ಯಾರು ಅದ್ರ ಬಗ್ಗೆ ಅಷ್ಟು ಡೀಪ್ ವಿಚಾರ ಮಾಡಿ ನಮಗೆ ಈಗ ನಾವು ಯಾರಿಗೆ ಹೇಳಿದ್ರೆ ನಮಗೆ ಹೇಳಿದ್ರೆ ಅಂತ ಯಾಕೆ ತಿಳ್ಕೊತಾರೆ? ಅದು ಇಂಪಾರ್ಟೆಂಟ್. ನಾ ಹೇಳೋದು ಅದು ಇಂಪಾರ್ಟೆಂಟ್. ನಮಗೆ ಹೇಳಿದ್ರೆ ನಿಮ್ಗೆ ಹೇಳಿದ್ರೆ ಅಂತ ಯಾಕಂದ್ರೆ ನಾವ್ರಿ ಅಲ್ಲ ಸೋಷಿಯಲ್ ಲೈಫ್ ನಲ್ಲಿ ಹೆಂಗಂದ್ರೆ ಅದು ಬೇಡ. ಸೋಷಿಯಲ್ ಯಾರು ಸೇವೆ ಮಾಡಿ ಅದ್ರ ಬಗ್ಗೆ ಎಲ್ಲಾ ಫೀಲ್ಡ್ನಾಗ ನೋಡ್ರಿ ಬಿ ಯಾರು ನಾವು ಎಲ್ಲಾದ್ರೂ ಹೋಗಿದ್ವಿ ಎಲ್ಲಾರು ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವ್ರ ಇದನ್ನ ಅಂತ ನಾವು ದೇವ್ರು ಕೊಟ್ಟ ವರ ಅದೊಂದು ಇದು. ಮತ್ತೆ ಅದ ಎಲ್ಲರಿಗೂ ಬರುದಿಲ್ಲ. ಅದು ಚಿಂತೆ ಇರಲ್ಲ. ಒಬ್ರಿಗೆ ಯಾರು ಹೆಲ್ಪ್ ಮಾಡ್ಬೇಕಂದ್ರೆ ಅವ್ರ ರೊಕ್ಕ ಇರೋದಿಲ್ಲ. ಸೊ ಒಬ್ಬರಿಗೆ ಎಲ್ಲ ದೇವ್ರ ರೀತಿಯಿಂದ ಏನೈತಿ ನಮ್ಗೆ ಏನೋ ಆದಷ್ಟು ಎಷ್ಟು ಸಹಾಯ ಮಾಡ್ತೀವಿ, ಎಷ್ಟು ಯಾರು ಕೊಡ್ತೀವಿ, ಸೋಷಿಯಲ್ ಸೇವೆ ಮಾಡ್ತೀವಿ, ಸಮಾಜ ಸೇವೆ ಮಾಡ್ತೀವಿ, ಜನರು ಕೊಡ್ತೀವಿ, ರಿಲೇಷನ್ಸ್ ಅವ್ರು ನೋಡ್ತೀವಿ. ಯಾರಂತಂದ್ರೆ ಏನ್ ಇದಕ್ಕೊಂದೇ ಜನ ನೋಡ್ಬೇಕಲ್ಲ. ಅದ ನಾಲೆಜ್ ಈಗಿನ ಜನರೇಷನ್ ಏಜ್ಗೆ ನಮ್ಮ ಎಕ್ಸ್ಪೀರಿಯನ್ಸ್ ಐತಲ್ಲ, ಲೈಫ್ ಎಕ್ಸ್ಪೀರಿಯನ್ಸ್ ನೋಡ್ರಿ. ಈಗ ನಾವ ಡಿಪಾರ್ಟ್ಮೆಂಟ್ದಾಗ 35 ವರ್ಷ ಸರ್ವಿಸ್ ಮಾಡಿದ್ವಿ. ನಂದು ಈಗ ಏನ ಸಿನ್ಸ್ 10th ಸ್ಟ್ಯಾಂಡರ್ಡ್ ಇಂದ ನಾ ಮನೆಯೊಳಗೆ ₹1 ಯಾರ ಕಡೆ ಇಸ್ಕೊಂಡಿಲ್ಲ. ಅಲ್ಲಿವರೆಗೆ ಇಂಡಿಪೆಂಡೆಂಟ್ ಆಗೇ ಮಾಡ್ಕೊತ ಬಂದಿನ. ಇಂಡಿಪೆಂಡೆಂಟ್ ಬಂದ್ರೆ ಆದಷ್ಟು 10th ಇಂದ ಈಗ ಎಲ್ಲರೂ ನೌಕರಿ ಹತ್ತುಗಳು ಸಹಾಯ ಮಾಡಬಹುದು. ನಾ SSLC ಇಂದ ಎಲ್ಲರೂ ಹೆಲ್ಪ್ ಮಾಡ್ಕೊತ ಬಂದಿನಿ. ಎಷ್ಟು ಸಾಧ್ಯ ಅದ ಎರಡೆರಡು ರೇಷನ್ ಅಂಗಡಿ ನೋಡಿದ್ವಿ. ಅದೆಲ್ಲ ಮತ್ ನಾಯಿಗಳು, ಬೆಕ್ಕ, ನಾಯಿ, ಮೊಲ, ಆಡು. ಯಾಕಂದ್ರೆ ಮೊನ್ನೆ ಸಲ ಇವ್ರ ವಿಡಿಯೋದಾಗ ಹೇಳಿವ್ ನಾವ್, ನೀವ್ ನೋಡಿರಿಲ್ ಗೊತ್ತಿಲ್ಲ. ಅದ್ ಇಕೋ ಬಗ್ಗೆ ನಂದೊಂದ್ ಐತಂತ. ಈಗ ಮತ್ ಪೇರೆಂಟ್ಸ್ ಇಬ್ರಿಗೂ ಐತ ನೋಡಕ, ಇವ್ರಿಗೂ ಡಾಗ್ಸ್ ಐತ. ಅದೇ ಅವ್ರ ಡಾಗ್ ಅಂದ್ರೆ ಏನು ಈಗ ಯಾವಾಗ ಏನಂತಾರ ಈಗ ಇವನ್ ಈಗ ಲಾಯಲ್ಟಿ ಯಾವುದಿಲ್ಲ. ಅದಕ್ಕೆ ಒಂದು ಸೆಕೆಂಡ್ ಥಿಂಗ್ ಏನಂದ್ರೆ ಈಗ ಇವನ್ ಲೇಟೆಸ್ಟ್ ಇದ್ರೊಳಗೆ ಏನ್ ಹೇಳ್ತಾರ, ನಿಮ್ಮ ಮನೆಯಲ್ಲಿ ಈ ಜನರೇಷನ್ ನಲ್ಲಿ ಈ ಫಾಸ್ಟ್ ಲಿವಿಂಗ್ ನಲ್ಲಿ ಮನೆಯಲ್ಲಿ ಯಾವ್ದಾರ ಒಂದು ಪೆಟ್ ಎನಿಮಲ್ಲು ಅಥವಾ ಒಂದು ಪೆಟ್ ಒಂದು ನಾಯಿ ಅಥವಾ ಒಂದು ಮೀನು ಅಥವಾ ಬರ್ಡು ಏನಾದ್ರು ಒಂದು ಸಾಕ್ಬೇಕು. ಯಾಕಂದ್ರೆ ಡಿಪ್ರೆಷನ್ ಆಗ್ಬಾರ್ದು, ನಿಮ್ ಮೈಂಡ್ ಚೇಂಜ್ ಆಗ್ಬೇಕು. ಈಗೆಲ್ಲ ಬೇಕಾ ಹಾರ್ಟ್ ಅಟ್ಯಾಕ್ ಅವು ಇವು ಬಾಳ್ ನಡೆದಾವ. ಮತ್ತ ಅದಕ್ಕೆ ಎಲ್ಲಾರು ಏನಂದ್ರೆ ಹೋಗಿ ಟೈಮ್ ಸಿಕ್ಕರೆ ಗುಡಿಗೆ ಹೋಗ್ಬೇಕ. ಗುಡಿಗೆ ಯಾಕೆ ಹೋಗ್ಬಂದ್ರೆ ಮೈಂಡ್ ಡೈವರ್ಟ್ ಆಗ್ಲಿ, ಅಲ್ಲಿ ಹೋದ್ಕೂಡ್ಲೆ ಮನಸ್ಸು ಶಾಂತಿ ಆಗಲಿ. ಬಟ್ ಯಾವಾಗ ಮನೆಗೆ ಇರ್ಬೇಕಾಗ್ತದೆ, ಸ್ವಲ್ಪ ಮನೆಗೂ ವಹಿವಾಟ್ ಇರ್ಲಿ ಅಂತ. ಆಮೇಲೆ ಮನೆಯೊಳಗೆ ಬಂದ ಕೂಡಲೇ ಒಂದ್ ಸ್ವಲ್ಪ ಅದ ಬೇಕಾದಷ್ಟು ಇರ್ಲಿ. ಬಂದ ಕೂಡಲೇ ನಿಮ್ಗೆ ಬೇಕಾದ ಬಡಿರಿ ನಾಯಿಗೆ ಯಾವ ಇಲ್ಲ ಬಡಿಯಲ್ಲ ಅದನ್ನ. ಅದ್ ಬಂದ್ರೆ ಬಡದ್ರು ಬಂದ್ ಬಾಲ ಆಡ್ಕೊಳ್ಸ್ಬಿಡ್ತದೆ. ಏನೋ ಬೇಕಾದ್ ಬಡ್ರಿ. ಯಾಕಂದ್ರೆ ಅಷ್ಟು ಲಾಯಲ್ ಅದ. ಹಿಂಗಾಗಿ ಆ ಒಂದ್ ದೃಷ್ಟಿಯಿಂದ ನಾವು ನಾಯಿ ನಮ್ದು ಒಂದ್ ಸ್ವಲ್ಪ ಪಾಠನು ಒಂದ್ ಸ್ವಲ್ಪ ನೀವು ಟಿವಿ ನೋಡ್ರಿ, ಒಂದ್ ಸ್ವಲ್ಪ ಮೊಬೈಲ್ ನೋಡ್ರಿ, ಪೆಟ್ ಅನಿಮಲ್ಸ್ ಕಡೆ ಹೋಗ್ರಿ, ಹೊರಗ್ ತಿರುಗಾಡ್ರಿ. ಹಿಂಗ ನಿಮ್ಮ ಲೈಫ್ ಒಂದೊಂದ್ ಅಷ್ಟೇ ಮಾಡ್ಕೊತ ಹೋಗ್ತಾ ಇರ್ಬೇಕು ಅಷ್ಟೇ. ಇದರಿಂದ ಏನೈತಿ ಈಗ ನಮ್ಮ ನಾಲೆಜ್ ಮತ್ತೊಬ್ರಿಗೆ ಯಾಕೆ ಹೇಳ್ಬೇಕಂದ್ರ ನಮ್ಗೆ ಇದ್ದ ನಾಲೆಜ್ ನಮ್ ಕಡೆ ಇಟ್ಕೋಬಾರ್ದಂತ. ಅದನ್ನ ಯಾಕಂದ್ರೆ ಅದನ್ನ ಯಾಕೆ ಇಟ್ಕೋಬಾರ್ದಂದ್ರ ಅದು ನಮ್ಗೆ ಇಟ್ಕೊಂಡು ನಮ್ ಕಡೆ ಹೋದ್ರಂದ್ರೆ ಅದು ಯೂಸ್ ಇಲ್ಲ ಅಂತ. ನಮ್ಮ ನಾಲೆಜ್ನು ಏನೇ ಇರ್ಲಿ ಅದನ್ನು ಸ್ವಲ್ಪ ಆದ್ರೂ ಸೇರು. ಯಾವೊಬ್ಬ ಬಡಿಗೆ ಬಡಿಗೆ ತಂದ ಅಡಿಗೆ ಅವ್ರ ಅಡಿಗೆ ಮಾಡೋದು ಅವ್ರದೊಂದು ಕೌಶಲ್ಯತೆ. ಎಲ್ಲಾರ್ಗು ತಮ್ಮದೊಂದು ಒಬ್ಬರು ಈಗ ಕಂಪ್ಯೂಟರ್ ಎಕ್ಸ್ಪರ್ಟ್ ಇರ್ತಾರ, ಒಬ್ಬರ ಮಾತು ಚಾತುರ್ಯ ಇರ್ತೈತಿ, ಒಬ್ಬರ ಅಡಿಗೆಯಲ್ಲಿ ಇರ್ತೈತಿ, ಒಬ್ರು ಹೊಲಿಗೆಯಲ್ಲಿ ಇರ್ತೈತಿ, ಒಬ್ರು ಡಿಸೈನಿಂಗ್ ಇರ್ತೈತಿ. ಯಾರ್ಯಾರು ತಮ್ಮದ ಇರುತ್ತಲ್ಲ ಅವ್ರ ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೆ. ಅದನ್ನ ಒಬ್ರು ನಮ್ಮ ಸಮಾಜದಲ್ಲಿ 4 ಸಣ್ಣ ಹುಡುಗರು ಈಗ ಯಂಗ್ ಜನರೇಷನ್ ಬರುವವ್ರಿಗೆ ಅದನ್ನು ನಾವು ತಿಳಿಸ್ಕೊಟ್ರೆ ಅವರು ಒಂಥರ ಎಷ್ಟೋ ಜನ ಲೈಫ್ ಚೇಂಜಿಂಗ್ ಆಗುತ್ತೆ. ಒಂದು ವರ್ಡ್ ನಾ ಎಷ್ಟೋ ಜನ ಹೇಳಿದ್ದೀನಿ. ಎಷ್ಟೋ ಜನ ಹೇಳ್ತಾರೆ ಸರ್ ನೀವು ಒಂದು ವರ್ಡ್ ಹೇಳಿದ್ರೆ ನಮ್ಮ ಲೈಫೇ ಚೇಂಜ್ ಆಗ್ತದೆ ಸರ್ ಅಂತ. ನನಗೆ ಗೊತ್ತೇ ಇರೋದಿಲ್ಲ ಏನು ಹೇಳಿದ್ದೀನಿ ಅಂತೇಳಿ. ಬಟ್ ಅವರ ಬಂದು ನಮ್ಗೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಆಗ ಒಂದು ಹ್ಯಾಪಿನೆಸ್ ಅನಿಸುತ್ತೆ. ಓಕೆಪ್ಪ ಏನೋ ಒಬ್ಬರ ನಾವ್ ಹೇಳಿದ್ದು ಒಂದ್ ಏನೋ ಅವ್ರು ಇದು ಮಾಡಿದಾರೆ, ಟಚ್ ಆಗೈತೆ ಅಂತ ಹೇಳಿ. ಹಂಗ ಎಷ್ಟೋ ಜನ ಆಗಿರ್ತೈತಿ. ಯೂಟ್ಯೂಬ್ ಏನ್ ನಮಗೇನ ರೊಕ್ಕ ಸಂಬಂಧ ಅದಕ್ಕೆ ಇದಕ್ಕೆ ಮಾಡ್ತಾ ಇಲ್ಲ. ಇಟ್ ಇಸ್ ಒಂದು ಫಸ್ಟ್ ಆಫ್ ಆಲ್ ಇಟ್ ಇಸ್ ಹಾಬಿ. ಸೆಕೆಂಡ್ ನಮ್ದೇನೈತಿ, ನಮ್ದು ನಾಲೆಜ್ ಅನ್ನ ಮತ್ತೊಬ್ಬರಿಗೆ ಶೇರ್ ಮಾಡ್ಬೇಕಾದ್ರೆ ಒಂದ್ ಯಾವ್ದಾರ ಮೀಡಿಯಾ ಬೇಕಂತ. ನಾವು ದ ಮೀಡಿಯಾ ಈಸ್ ಓನ್ಲಿ ಯೂಟ್ಯೂಬ್. ಸೊ ಫ್ರಮ್ ಯೂಟ್ಯೂಬ್ ಯು ಕ್ಯಾನ್
ನಾವ್ ಹೇಳ್ಬೋದು ಈಗ ನಾವು ಏನೇನೋ ಮಾತಾಡಕ್ಕಿಂತ ನಮ್ ಯೂಟ್ಯೂಬ್ ಚಾನಲ್ ನೋಡ್ರಿ ನಿಮ್ಗೆ ಏನೋ ಗೊತ್ತಾಗತ್ತಂತ ಹಂಗ ಹೇಳ್ಬಿಡ್ತೇವೆ ನೋಡ್ಲಿ ಅಂತ ಅಷ್ಟೇ. ಯೂಟ್ಯೂಬ್ನಾಗ ನೋಡ್ರೆ ನಮ್ಗೆ ಏನು ನಾಲೆಜ್ ಇದೆ. ಅದು ಪರ್ಟಿಕ್ಯುಲರ್ ಆಗಿ ಏನಂದ್ರೆ ಯಾರ ಪೂಜೆ ಮಾಡ್ತೀವಿ ಪೂಜಾ ತೋರಿಸುತ್ತೆ, ದೇವ್ರಿಗೆ ಹೋದ್ರೆ ದೇವ್ರು ತೋರಿಸಿ, ಅಥವಾ ಯಾರ ಕಿಚ್ಚದ ಯಾವ್ದ್ರಂದ ಇದ್ರ ಅದು ತೋರಿಸ್ತೀವಿ, ಪೆಟ್ ಅನಿಮಲ್ ಬಗ್ಗೆ ತೋರಿಸ್ತೀವಿ, ಅಥವಾ ನಾವು ಸೋಷಿಯಲ್ ಸರ್ವಿಸ್ ಮಾಡಿ ಅದನ್ನು ತೋರಿಸ್ಬೋದು. ಹಿಂಗೆ ಯಾವುದೋ ಒಂದು ಡಿಫ್ರೆಂಟ್ ಎಲ್ಲ ಊರಿಗೆ ಹೋದ್ರೆ ಅದನ್ನ ತೋರಿಸಿ ಅಂದ್ರೆ ಡಿಫ್ರೆಂಟ್ ಆಗಿ ಅಲ್ಲಿ ಏನು ಈಗ ನಮ್ ಮನೆಗೊಂದು ಸ್ವಲ್ಪ ಎಮೋಷನಲ್ ಇದೈತೆ, ಒಬ್ಬೊಬ್ರು ಅಂತಾರೆ, ಬಟ್ ಇರ್ಲಿ ನಾವ್ ಅದು ಒಂದ್ ತೋರ್ಸಿವಿ ಅಂದ್ರೆ ಡೈರೆಕ್ಟ್ ತೋರ್ಸಿಲ್ಲ, ಬಟ್ ಲೈಫ್ ಡೆತ್ ಎರಡು ಇರೋದೆ, ಮತ್ತೆ ಎರಡು ತೋರ್ಸ್ಬೇಕಾಗ್ತದೆ. ಇಟ್ ಇಸ್ ಕಾಮನ್. ಈಗ ಬಂದಾರ ಯಾರೇ ಇದು, ನೋ ಬಡಿ ಇಸ್ ಪರ್ಮನೆಂಟ್ ಆನ್ ದಿಸ್ ಅರ್ತ್, ಯಾರು ಪರ್ಮನೆಂಟ್ ಇಲ್ಲ, ಬಟ್ ಇಸ್ ಆಲ್ ಟೆಂಪರರಿ. ಯಾವಾಗ ಯಾರು ಹೋಗ್ತಾರೆ ಯಾರು ಗ್ಯಾರಂಟಿ ಇಲ್ಲ. ಸೊ ಮೊನ್ನೆ ನೋಡಿದ್ರಿ ಡೆಲ್ಲಿ ಒಳಗೆ ಬ್ಲಾಸ್ಟ್ ಆಗಿ 12 ಮಂದಿ ಸತ್ತರು, ಯಾರು ಗೊತ್ತಿಲ್ಲ ಪಾಪ. ಅವರು ಅಮಾಯಕರ, ಅವರು ಸುಮ್ ಗಾಡಿ ಹಾಕುತ್ತಾರ, ಬ್ಲಾಸ್ಟ್ ಏನು ತಪ್ಪಿಲ್ಲ. ಸೊ ಹಿಂಗಾಗಿ ಯಾವಾಗ ಯಾರ್ದು ಏನು ಇಂಥವೆಲ್ಲ ನೋಡಿದ್ರೆ ನಮ್ಗೆ ಅನಿಸ್ತತೆ ಎಷ್ಟೋ ಇದ್ದಷ್ಟು ಆರಾಮಿದೆ ಆರಾಮಿದ್ದು 4 ಮಂದಿ ಕಡೆ ಒಳ್ಳೇದು ಅನ್ಸ್ಕೊಂಡು ಬಹಳ ಸೇಫ್ ಆಗಿದೆ. ಅದು ಮತ್ತೆ ಎಸ್ಪೆಷಲಿ ಕರ್ನಾಟಕದಲ್ಲಿ ಅಂತ ಥ್ರೂಔಟ್ ಇಂಡಿಯಾ ನೋಡ್ರಿ, ಆ ಕಡೆ ಈ ಕಡೆಯಲ್ಲಿ ಎಷ್ಟೋ ಅವ್ರ ನೀರ್ ಇರೋದಿಲ್ಲ, ಅವ್ರ ಮನೆಯಾಗ ಇರ್ಲಿಕ್ಕೆ ಜಾಗ ಇರೋದಿಲ್ಲ, ಊಟ ಇರೋದಿಲ್ಲ, ಅವ್ರ ಅರಿಬಿಗೆ ಹಾಕ್ಲಿಕ್ಕೆ ಅರಿಬಿ ಇರೋದಿಲ್ಲ, ಎಂತಿಂತ ಜನ ಇದಾರೆ. ಆದ್ರೆ ಅಂತದ್ರಲ್ಲಿ ನಮಗೆ ನಾವ್ ಏನಿದಿಲ್ಲ, ಇದು ನಾವು ಬೆಸ್ಟ್ ಲೈಫ್, ದೇವ್ರು ನಮ್ಗೆ ಒಳ್ಳೇದು, ಇದಕ್ಕೆ ನಮ್ ಲಕ್ಸುರಿ ಏನ್ ಬೇಡ ಅನಿಸ್ತದೆ, ಇದ್ರಲ್ಲೇ ಖುಷಿಯಾಗಿರ್ಬೇಕು ನಾವು. ಇನ್ನು ನಾವ್ ಇದ್ರ ಖುಷಿಯಾಗಿದ್ದು ನಮಗೆ ಅದೇ ಇಂಪಾರ್ಟೆಂಟ್ ಇದೆ. ನಾವು ಯಾವಾಗೂ ಜೀವನ ಮಾಡ್ಬೇಕು, ಖುಷಿಯಾಗಿರ್ರಿ, ಈಗಲೂ ಖುಷಿಯಾಗಿರ್ರಿ, ಮುಂದೆನೂ ಖುಷಿಯಾಗಿರ್ತೀವಿ. ಯಾರಿಗೆ ಕೆಟ್ಟ ಮಾಡಿಲ್ಲ ಅಂದ್ರೆ ನಮಗೆ ಕೆಟ್ಟ ಬರ್ತೈತಿ, ನಾವ್ ಕೆಟ್ಟ ಮಾಡಿಲ್ಲ ನಮ್ಗೆ ಕೆಟ್ಟ ಬರ್ತೈತಿ. ನಾವಂತೂ ಜೀವನದಾಗ ಯಾರು ಕೆಟ್ಟ ಮಾಡಿಲ್ಲ, ನಾವು ಕೆಟ್ಟ ಯಾರು ಬಯಸುದಿಲ್ಲ, ನಾವ್ ತಪ್ಪು ಮಾಡಿಲ್ಲ, ಮತ್ ತಪ್ಪು ಮಾಡೋದಾಗ ಮಾಡೇ ಇಲ್ಲ, ಹಿತಾಸಕ್ತಿನಾಗ ಮಾಡಿರೋದು. ಅಲ್ಲಲ್ಲ, ಯಾರು ತಪ್ಪು ಮಾಡಿಲ್ಲ. ನೀವು ಕೆಟ್ಟ ಬಯಸಿದ್ರ ಆಟೋಮೆಟಿಕ್ ಬೇರೆದವ್ರು ನಿಮ್ಗೆ ಕೆಟ್ಟ ಬಯಸ್ತಾರ, ಅಥವಾ ದೇವ್ರ ಕೆಟ್ಟ ಮಾಡತ್ತಾನ, ಆಗ ನಾವು ಆಗ ಮರ್ದು ಇವ್ರು ಮಾಡ್ಯಾರಪ್ಪ ಅಂತ ಹಂಗಿಲ್ಲ. ನಾವು ಒಳ್ಳೇದು ಬಯಸಿದ್ರೆ ನಾವು ಒಳ್ಳೇದಾಗತ್ತೆ, ಕೆಟ್ಟ ಬಯಸಿದ್ರೆ ಕೆಟ್ಟ ಆಗತ್ತೆ. ಇದು ಸೃಷ್ಟಿ ನಿಯಮ ಐತಿ. ಸೊ ನಾವು ಮಾಡ್ಬೇಕು, ಒಳ್ಳೇದಾಗಿ ಇರಬೇಕು, ಒಳ್ಳೇದು ಮಾತಾಡ್ಬೇಕು. ದಟ್ ಈಸ್ ದ ರೂಲ್ ಆಫ್ ಲಾ, ದ ನೇಚರ್. ಸಿ ಯು ಸೂನ್ ಅಂತ ಹೇಳ್ಬಿಡ್ರಿ. ಸೂನ್ ನಮ್ಗೇನು ಅದೇ, ದಿನ ಯಾವಾಗ ಬರ್ತೈತೆ ಅವನ ಮಾಡ್ತಾನೆ ಇರ್ತೀವಿ ವ್ಲಾಗ್ಸ್. ಸಿ ಯು ಸೂನ್ ಅಂತ ಹೇಳ್ತಾಳೆ ಈಕಿ. ಆಯ್ತು, ಆಕೆಗೆ ಇಷ್ಟ ಆಯ್ತು, ಅದಕ್ಕೆ ಆಕೆ ಆಟ ಆಡ್ತಿದ್ದಾಳೆ. ಇಲ್ಲ ಇಷ್ಟೊತ್ತು ಬಾವು ಮಾಡದ್ಲು ನಮ್ಮಿಬ್ರಿಗೆ, ಮಾತಾಡ್ಬೇಡ ಅಂತ ಹೇಳ್ಕೊಂಡು ಕೆಳಗೆ ಹೋಗಿ ಕೂತ್ಲು ನೋಡಕ್ಕೆ. ಆಲ್ರೆಡಿ ಅವ್ರ ಅಣ್ಣನಂಗೆಲ್ಲ ಮಾಡದ್ ಕಲ್ತಾಳೆ ಈಗಕ್ಕೆ.